Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತೀರಿ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅನ್ನೋ ಸಬ್ಜೆಕ್ಟ್ದು ನಾವು ಸಿಲೆಬಸ್ನ ನೋಡ್ತಿದ್ದೀರಿ. ಆಸ್ ಪರ್ SAP ಸಿಲೆಬಸ್ ಪ್ರಕಾರ ಸೆಕೆಂಡ್ ಸೆಮ್ ಅವ್ರಿಗೆ ಇರೋ ಸಬ್ಜೆಕ್ಟ್ದು ಸಿಲೆಬಸ್ನ ನೋಡ್ತಿದ್ದೀರಿ. ಆ್ಯಂಡ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಬೇರೆ ಈ ಸಬ್ಜೆಕ್ಟ್ದು ಬಿಟ್ಟು ಬೇರೆ ಸೆಕೆಂಡ್ ಸೆಮ್ ಎಲ್ಲ ಸಬ್ಜೆಕ್ಟ್ದು ನಾನು ವಿಡಿಯೋ ಮಾಡಾಕಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಅನ್ನೋದು ಸಿಗುತ್ತೆ, ಇಲ್ಲ ನಾನು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ರೆ ಹೊಸದಾಗಿ ವಿಸಿಟ್ ಮಾಡಿರೋರಿಗೆ ನಿಮಗೆಲ್ಲ ಸಬ್ಜೆಕ್ಟ್ದು ಸಿಲೆಬಸ್ ಅನ್ನೋದು ಸಿಗುತ್ತೆ. ಆಸ್ ಪರ್ SCP ಸಿಲೆಬಸ್ ಪ್ರಕಾರನೇ ಸಿಲೆಬಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಸೆಮ್ಗೆ ಎಷ್ಟೆಲ್ಲ ಮಾರ್ಕ್ಸ್ ಸಬ್ಜೆಕ್ಟ್ಸ್ ಇದೆ ಅವಕ್ಕೆಲ್ಲ ಎಷ್ಟು ಮಾರ್ಕ್ಸ್ ಅನ್ನೋದು ಸಹ ನಿಮಗೆ ನಾನು ಮಾಡಾಕಿದ್ದೀನಿ. ಸಪ್ರೇಟ್ ವಿಡಿಯೋ ಪ್ರತಿಯೊಂದು ಸಬ್ಜೆಕ್ಟ್ದು ಸಪ್ರೇಟ್ ವೀಡಿಯೋಸ್ ಮಾಡಾಕಿದ್ದೀನಿ, ನಿಮಗೆ ಸಿಗುತ್ತೆ ಹೊಸದಾಗಿ ವಿಸಿಟ್ ಮಾಡಿರೋರಿಗೆ. ಆ್ಯಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗ್ತೀರಾ, ನನ್ನ ವೀಡಿಯೋಸ್ ಇಂಥ ಗಂಟ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ತುಂಬ ಯೂಸ್ಫುಲ್ ಆಗೋ ವೀಡಿಯೋಸ್ ಬರ್ತಿರುತ್ತೆ. ಕ್ವಶನ್ ಪೇಪರ್ಸ್ ಆಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ಎಕ್ಸ್ಪ್ಲನೇಷನ್ ವೀಡಿಯೋಸ್ ಆಲ್ರೆಡಿ ನಾನು ಕನ್ನಡ ಎಲ್ಲ ಲೆಸನ್ದು, ಪೋಯಮ್ದು, ನಾಟಕದೆಲ್ಲ ನಾನು ಮಾಡಾಕಿದ್ದೀನಿ ಎಕ್ಸ್ಪ್ಲನೇಷನ್ ವೀಡಿಯೋ. ಅದು ಕೂಡ ಬೇಕು ಅಂದರೆ ನೀವು ಬಂದು ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಸರ್ಚ್ ಮಾಡಿದ್ರೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯ್ನ್ ಆದರೆ ನಿಮಗೆ ನೋಟಿಫಿಕೇಷನ್ ಯೂಟ್ಯೂಬ್ ಕಡೆಯಿಂದ ಬಂದಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ಬರುತ್ತೆ, ಅದನ್ನು ಜಾಯ್ನ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಓಕೆ, ಜಾಸ್ತಿ ಮಾತಾಡೋಣ, ಡೈರೆಕ್ಟ್ ಸಿಲೆಬಸ್ ನೋಡ್ತಾ ಹೋಗೋಣ ಬನ್ನಿ. ಆ್ಯಂಡ್ ಸಿಲೆಬಸ್ ನೋಡೋದಾದರೆ ನಿಮಗೆ 5 ಮಾಡ್ಯೂಲ್ಸ್ ಇರುತ್ತೆ ಎಲ್ಲ ಸಬ್ಜೆಕ್ಟಲ್ಲೂ. ಇದೇ ರೀತಿ ಇದರಲ್ಲೂ ಅಷ್ಟೇ ನಿಮಗೆ 5 ಮಾಡ್ಯೂಲ್ಸ್ ಇದೆ. ಯಾವುದು ಅಂದರೆ ಫಸ್ಟ್ ಮಾಡ್ಯೂಲ್ ಬಂದುಬಿಟ್ಟು ಇಂಟ್ರಡಕ್ಷನ್ ಟು ಫಿನಾನ್ಷಿಯಲ್ ಸಿಸ್ಟಮ್ ಅಂತ. ಅದು ಬಂದು ಇಂಟ್ರಡಕ್ಷನ್ ಆಗಿರುತ್ತೆ, ಅಂದರೆ ಅದು ಅದ್ರ ಬಗ್ಗೆ ಸ್ವಲ್ಪ ಇರುತ್ತೆ, ಹಿಸ್ಟ್ರಿ ಅನ್ನೋದು ಅದಾಗಿರುತ್ತೆ ಫಸ್ಟ್ ಮಾಡ್ಯೂಲು. ಆ್ಯಂಡ್ ನಿಮ್ಗೆ ಏನಾದರೂ ಈ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೆ, ಇದೊಂದೇ ಸಬ್ಜೆಕ್ಟ್ ಅಲ್ಲ, ಸೆಕೆಂಡ್ ಸೆಮ್ಮು ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೆ ಆ್ಯಸ್ ಪರ್ SCP ಸಿಲೆಬಸ್ ಪ್ರಕಾರ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಇನ್ಸ್ಟಾ ಲಿಂಕು ಇದೆ ಮತ್ತು ವಾಟ್ಸಪ್ ನಂಬರ್ ಕೂಡ ಇದೆ, ಎರಡರಲ್ಲಿ ಯಾವುದ್ರಲ್ಲೂ ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸನ್ನು ಸೆಂಡ್ ಆಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ನೋಟನ್ನು ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಓಕೆ, ಇದಾಗಿರುತ್ತೆ ಫಸ್ಟ್ ಮಾಡ್ಯೂಲು, ಇಂಟ್ರಡಕ್ಷನ್ ಟು ಫಿನಾನ್ಷಿಯಲ್ ಸಿಸ್ಟಮ್ ಅಂತ. ಇದೆಲ್ಲ ಬಂದು ಅದು ಸಬ್ ಟಾಪಿಕ್ಸು. ಆ್ಯಂಡ್ ಸೆಕೆಂಡ್ ಮಾಡ್ಯೂಲ್ ನೋಡೋದಾದರೆ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಇದೆ. ಫಿನಾನ್ಷಿಯಲ್ ಮಾರ್ಕೆಟ್ಸ್ದು ಫುಲ್ ನಿಮಗೆ ಇಂಟ್ರಡಕ್ಷನು, ಅದ್ರ ಮೀನಿಂಗು, ಕ್ಲಾಸಿಫಿಕೇಷನು, ಇಂಪಾರ್ಟೆನ್ಸು, ಮನಿ ಮಾರ್ಕೆಟ್ ಅಂದರೆ ಏನು, ಅದ್ರ ಮೀನಿಂಗು, ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನು, ಮತ್ತು ಪ್ರೈಮರಿ ಮಾರ್ಕೆಟ್ ಅಂದರೆ ಏನು, ಸೆಕೆಂಡರಿ ಮಾರ್ಕೆಟ್ ಅಂದರೆ ಏನು, ಮತ್ತು ಡೆಪಾಸಿಟರ್ಸ್ ಅಂದರೆ ಏನು ಅಂತ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಮಾಡ್ಯೂಲ್ 3ಅಲ್ಲಿ ಮಾಡ್ಯೂಲ್ 3 ನೋಡೋದಾದರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಅದರಲ್ಲಿ ಬಂದುಬಿಟ್ಟು ಕಮರ್ಷಿಯಲ್ ಬ್ಯಾಂಕ್ ಅಂತ ಇದೆ, ಅದ್ರ ಡೆಫಿನೇಷನ್ನು, ಕ್ಲಾಸಿಫಿಕೇಷನ್ನು, ಇದೆಲ್ಲ ಟಾಪಿಕ್ಸು. ನೆಕ್ಸ್ಟು ಬಂದು ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇದೆ, ಇಂಟ್ರಡಕ್ಷನು, ಟೈಪ್ಸು, ಫಂಕ್ಷನ್ಸು, ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾಂಪೊನೆಂಟ್, ಇದೆಲ್ಲ ಥರ್ಡ್ ಮಾಡ್ಯೂಲ್ದು ಟಾಪಿಕ್ಸ್ ಆಗಿರುತ್ತೆ. ಇವೆಲ್ಲ ಅದು ಸಬ್ ಟಾಪಿಕ್ಸ್ ಆಗಿರುತ್ತೆ. ಮತ್ತು ರಿಲಿಜನ್ ರೂರಲ್ ಬ್ಯಾಂಕ್ಸ್ ಅಂತ ಇದೆ, ಮತ್ತು ಇನ್ಶೂರೆನ್ಸ್ ಆರ್ಗನೈಸೇಷನ್, ಮ್ಯೂಚುವಲ್ ಫಂಡ್. ಆ್ಯಂಡ್ ಇಲ್ಲಿಗೆ ಥರ್ಡ್ ಮಾಡ್ಯೂಲ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಫೋರ್ತ್ ಮಾಡ್ಯೂಲ್ ನೋಡೋದಾದರೆ ಫಿನಾನ್ಷಿಯಲ್ ಸರ್ವಿಸಲ್ಲಿ ಏನೇನೆಲ್ಲ ಇವೆಲ್ಲ ಟಾಪಿಕ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ನೋಡೋದಾದರೆ ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ಸ್ ಅಂತ, ಅದರಲ್ಲಿ RBI, NABARD, SEBI, IRDA, MFI ಅದೆಲ್ಲ ಇರುತ್ತೆ, ಅದರದ್ದು ಸಬ್ ಟಾಪಿಕ್ಸ್. ಇದು ಚಿಕ್ಕದಾಗಿರುತ್ತೆ ಮಾಡ್ಯೂಲ್ ಅನಿಸುತ್ತೆ. ಓಕೆ, ನಿಮ್ಗೇನಾದರೂ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟ್ಸ್ ಬೇಕು ಅಂದರೆ DM ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ನೋಟನ್ನು ಪೇ ಮಾಡಬೇಕಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.